ಅಯೋಧ್ಯ ಪ್ರಕಾಶನ ಮಂಥನ ಮೈಸೂರು ಸಹಯೋಗದಲ್ಲಿ ಕೃಷ್ಣಮೂರ್ತಿ ರಚಿಸಿರುವ ಮಹಿಷಾಸುರ ಮರ್ಧಿನಿ ಕೃತಿಯನ್ನ ಮೈಸೂರಿನಲ್ಲಿಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಕೃತಿಕಾರ ಕೃಷ್ಣಮೂರ್ತಿ, ಇತಿಹಾಸ ತಜ್ಞ ಶಲ್ಲೆ ಪಿಳ್ಳೈ ಅಯ್ಯಂಗಾರ್, ಬಾಲಸುಬ್ರಹ್ಮಣ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಕಳೆದ ಕೆಲವು ವರ್ಷಗಳಿಂದ ಮೈಸೂರು ಚಾಮುಂಡಿ ಬೆಟ್ಟ ದಸರಾ ಮಹೋತ್ಸವ ವಿವಿಧ ಕಾರಣಗಳಿಂದ ಸುದ್ದಿಯಾಗುತ್ತಿದೆ. ಇತ್ತೀಚೆಗೆ ಶಕ್ತಿಪೀಠಗಳನ್ನು ಅಪಖ್ಯಾತಿಗೊಳಿಸಲು ಒಂದು ವರ್ಗ ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಸಂಶೋಧನಾ ಕೃತಿಗಳು ಹೆಚ್ಚು ಬಂದರೆ ಜನರಲ್ಲಿ ಧಾರ್ಮಿಕ ಭಾವನೆ ಮೂಡಿಸಲು ಸಹಕಾರಿಯಾಗಲಿದೆ ಎಂದರು. ಕೃಷ್ಣಮೂರ್ತಿ ಮಾತನಾಡುತ್ತಾ, ದತ್ತಾಂಶ ಸಂಗ್ರಹಿಸುವ ಹವ್ಯಾಸ ಮೊದಲಿನಿಂದಲೂ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಮೈಸೂರು ಚಾಮುಂಡೇಶ್ವರಿಯ ವಿಷಯದ ಬಗ್ಗೆ ಚರ್ಚೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಸಂಶೋಧನೆ ಮಾಡಿ ಕೃತಿ ರಚಿಸಲಾಗಿದೆ ಎಂದು ತಿಳಿಸಿದರು. ಪುಸ್ತಕದ ಕರ್ತೃ ಶ್ರೀ ಕೃಷ್ಣಮೂರ್ತಿಯವರು ಸಾಮಾನ್ಯವಾಗಿ ನಮ್ಮ ನಗರ ಮೈಸೂರು, ಅದರ ಇತಿಹಾಸ ನಮಗೆ ಗೊತ್ತಿಲ್ಲದೆ ಇದ್ರೆ ಇಂಥ ಶಕ್ತಿಗಳಿಗೆ ಒಂದು ವೇದಿಕೆ ಸೃಷ್ಟಿ ಆಗೇ ಆಗುತ್ತೆ. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಇತಿಹಾಸ, ಅವ್ರದ್ದೇ ಆದಂಥ ಒಂದು ನಿರೂಪಣೆ, ಅವ್ರದ್ದೇ ಆದಂಥ ಒಂದು ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಏನು ಅವ್ರಿಗೆ ಒಂದು ಗುರಿ ಇದೆ, ಅವ್ರಿಗೆ ಅವಕಾಶವನ್ನು ಬರುತ್ತೆ. ಅದಕ್ಕಾಗಿ ಇಂಥ ಒಂದು ಪುಸ್ತಕ ಲೋಕಾರ್ಪಣೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಆ ಅಜ್ಞಾನವನ್ನು ಸಂಹರಿಸುವಂಥದ್ದು ಕೆಲಸ ಏನೋ ಆಗ್ತದೆ ಇವತ್ತು, ಅದು ನಿಜಕ್ಕೂ ಒಂದು ಶ್ರೇಷ್ಠ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ದೊಡ್ಡ ಚಾಲೆಂಜ್ ಆಯ್ತು ಇಷ್ಟೆಲ್ಲ ಹುಡುಕೋದ್ರಲ್ಲಿ. ಇದನ್ನ ಸಾಮಾನ್ಯ ಜನರಿಗೆ ಹೇಳೋದು ಹೇಗೆ? ಯಾಕಂದ್ರೆ ಸಣ್ಣ ಪುಸ್ತಕದಲ್ಲೂ ಹೇಳಬೇಕು. ವಿಚಾರ ದೊಡ್ಡದಿದೆ. ಈ ಪುಸ್ತಕವನ್ನ ಇನ್ನೂ ಆಗಾಗ ಬರ್ದಿದ್ರೆ ಒಂದು 300 ಪುಟ ಆಗ್ಬೋದು. ಅದು ನಮ್ಮ ಉದ್ದೇಶ ಆಗಿರಲಿಲ್ಲ. ನಮ್ಮ ಉದ್ದೇಶ ಏನು? ಜನರ ಮನಸ್ಸಿನಲ್ಲಿ ಇರುವಂತಹ ಗೊಂದಲವನ್ನ ನಿವಾರಣೆ ಮಾಡಬೇಕು.